ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ 2ನೇ ಅಧ್ಯಾಯ 38ನೇ ಶ್ಲೋಕ ನೋಡ್ತಾ ಇದ್ದೀವಿ. ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯಾಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಂ ಅವಾಪ್ಸ್ಯಸಿ. ಅನೇಕ ಕಾರಣಗಳಿಂದ ನೀನು ದುಃಖ ಪಡಬಾರದು ಮತ್ತು ಸ್ವಧರ್ಮವಾದ ಯುದ್ಧವನ್ನ ಮಾಡಲೇಬೇಕು ಹಾಗೆ ಅಂತ ಪರಮಾತ್ಮ ನಿರೂಪಣೆ ಮಾಡ್ತಾ ಬಂದಿದ್ದಾನೆ. ನೋಡಿ, ಇದು ಮನಸ್ಸಿನ ವಿಚಾರ. ಅಂದ್ರೆ ಒಬ್ಬರನ್ನ ನಾವು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಬೇಕೇ ಹೊರತು ನನಗೆ ಅಧಿಕಾರ ಇದೆ, ನನಗೆ ಸಾಮರ್ಥ್ಯ ಇದೆ ಹಾಗೆ ಅಂತ ಅವರನ್ನ ಬಲಾತ್ಕಾರ ಮಾಡುವಂತೆ ಇಲ್ಲ. ಯದ್ಯಪಿ ಪರಮಾತ್ಮ ಸರ್ವೋತ್ತಮ ಸರ್ವ ಸಮರ್ಥ, ಈಗನೂ ನೋಡಿದೀವಿ ಅಣುರೂಪವಾಗಿ ಅಣುವಿನೊಳಗೆ ಅಣುವಿನಂತೆ ಇದ್ದಾನೆ. ಇಲ್ಲಿ ನೋಡಿದರೆ ಅರ್ಜುನನಿಗೆ ಈ ರೀತಿಯಾದ ಒಂದು ಮೋಹ ಕೊಟ್ಟದ್ದು ಯಾರು? ಒಳಗಿದ್ದ ಪರಮಾತ್ಮ. ಆ ಮೋಹವನ್ನ ತೆಗೆಯೋದು ಯಾರು? ಹೊರಗಿದ್ದ ಪರಮಾತ್ಮ. ಇದು ಆಶ್ಚರ್ಯ. ಮೋಹ ಕೊಡುವವನು ಅವನೇ. ಅದನ್ನ ಹೇಗ್ ಕೊಡ್ತಾನೆ? ನಮ್ಮ ಪ್ರಾಚೀನ ಕರ್ಮ ಯೋಗ್ಯತೆ ಇದನ್ನೆಲ್ಲ ಇಟ್ಕೊಂಡು ಕೊಡ್ತಾನೆ. ಜ್ಞಾನವನ್ನು ಕೊಡ್ತಾನೆ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಆಚಾರ್ಯ. ಸರಿ. ಅದರಿಂದ ಒಳಗಿರುವ ಪರಮಾತ್ಮ ನಮ್ಮ ಯೋಗ್ಯತೆ, ಪ್ರಾಚೀನ ಕರ್ಮ, ಪ್ರಯತ್ನ ಇದನ್ನೆಲ್ಲ ಗಮನಿಸಿ ನಮಗೆ ಜ್ಞಾನವನ್ನು ಅಜ್ಞಾನವನ್ನು ಕೊಡ್ತಾನೆ. ಪ್ರಕೃತ ಅರ್ಜುನಿಗೆ ಮೋಹವನ್ನು ಕೊಟ್ಟಿದ್ದಾನೆ, ಜ್ಞಾನ ತಿರೋಧನ ಆಯ್ತು ಅವನಿಗೆ. ಅದರಿಂದ ಇಂಥ ಮಾತುಗಳನ್ನ ಆಡ್ತಾ ಇದ್ದಾನೆ. ಆದ್ರೆ ಹೊರಗಿರುವ ಕೃಷ್ಣ, ಅಂದ್ರೆ ಗುರುಗಳ ಒಳಗಿರುವ ಕೃಷ್ಣ, ಅವನೇನ್ ಮಾಡ್ತಾನೆ? ಉಪದೇಶ ಮೂಲಕ ನಮಗೆ ಜ್ಞಾನವನ್ನು ಕೊಡ್ತಾನೆ. ಅದರಿಂದ ಇದೆಲ್ಲವೂ ಕೂಡ ಪರಮಾತ್ಮನ ವ್ಯಾಪಾರವೇ. ನಾಹಂ ಕರ್ತ ಹರಿಕರ್ತ ಎಂಬುದು 100% ಅದು ಸತ್ಯಭೂತವಾದ ಒಂದು ವಿಚಾರ ಎಂಬುದನ್ನ ನಾವು ಅರ್ಥ ಮಾಡ್ಕೋಬೇಕು. ಸುಖ ದುಃಖೇ ಸಮೇ ಕೃತ್ವ ಅರ್ಜುನನಿಗೆ ಹೇಳುವ ಒಂದು ಮುಖ್ಯವಾದ ಒಂದು ಗೀತೆಯ ವಿಷಯ ಇದು. ಏನೇ ಲೌಕಿಕ ವಿಷಯದ ಸುಖ ಆಗಲಿ ದುಃಖ ಆಗಲಿ ಅದನ್ನು ಹೇಗೆ ತೆಗೆದುಕೋಬೇಕು? ಸಮೀಕೃತ್ವ, ಸಮವಾಗಿ ತೆಗೆದುಕೋಬೇಕು. ಅಂದ್ರೆ ಲೌಕಿಕ ಸುಖವನ್ನ ದುಃಖ ಅಂತ ಭಾವಿಸಬೇಕು, ಲೌಕಿಕ ದುಃಖವನ್ನ ಸುಖ ಅಂತ ನೀನು ಭಾವಿಸಬೇಕು. ಇದು ಸ್ವಲ್ಪ ಹೇಳೋದು ಸುಲಭ, ಆದರೆ ಮಾಡೋದು ಕಷ್ಟ ಇದೆ. ಉದಾಹರಣೆಗೆ, ಲೌಕಿಕವಾಗಿ ನಮಗೆ ದುಃಖ ಅಂತ ಅನಿಸೋದು ಏಕಾದಶಿ ಉಪವಾಸ ಇರ್ಬೋದು, ಚಾತುರ್ಮಾಸ್ಯ ವ್ರತ ಇರ್ಬೋದು. ದೇವರು ಏನು ಹೇಳಿದ್ದಾನೆ ಅದನ್ನ ನಾವು ಮಾಡೋದು ಕಷ್ಟ ಅಂತ ಅನಿಸ್ಬೋದು. ಆದ್ರೆ ಅದೇ ಸುಖ ಅಂತ ಭಾವಿಸಬೇಕು, ಅದೇ ಸುಖ. ಮತ್ತು ನಾವು ಯಾವುದು ಲೌಕಿಕವಾದ ಸುಖ ಅಂದ್ರೆ ಏನೋ ನಾಟಕ ನೋಡೋದು, ಯಕ್ಷಗಾನ ನೋಡೋದು ಇತ್ಯಾದಿಯಾಗಿ ಅದೇನೇನು ಇರುತ್ತದೋ ಅದೆಲ್ಲ ನಮಗೆ ಸುಖ ಅಂತ ಅನಿಸಿರ್ಬೋದು, ಆದರೆ ಅದು ವಾಸ್ತವಿಕವಾಗಿ ದುಃಖದಾಯಕ. ಈ ರೀತಿಯಾಗಿ ನೀನು ತಿಳ್ಕೊಂಡ್ರೆ ಅದನ್ನ ಏನಂತ ಅರ್ಥ? ಸುಖ ದುಃಖೆ ಸಮೀಕೃತ್ವ, ಸುಖ ದುಃಖವನ್ನ ಸಮವಾಗಿ ತಿಳಿಯೋದು ಅಂತ ಅರ್ಥ. ಸುಖ ದುಃಖವನ್ನ ಸಮವಾಗಿ ತಿಳಿಯೋದು ಅಂದ್ರೆ ಏನು ಅದನ್ನ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಎರಡನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡು ಅಂದ್ರೆ ಏನರ್ಥ? ಯಾವುದು ಸುಖ ಅಂತ ಅನಿಸ್ತದೆಯೋ ಅದನ್ನ ದುಃಖ ಅಂತ ತಿಳ್ಕೋಬೇಕು. ಯಾವುದು ಲೌಕಿಕವಾಗಿ ನಮ್ಮ ಶರೀರಕ್ಕೆ ಮನಸ್ಸಿಗೆ ಸುಖ ಅಂತ ಅನಿಸ್ತದೆಯೋ ಅದನ್ನ ದುಃಖ, ದುಃಖ ಅಂತ ಅನಿಸೋದು ಸುಖ. ಈ ರೀತಿಯಾಗಿ ನಾವು ತೆಗೆದುಕೊಂಡ್ರೆ, ಚಿಂತನೆ ಮಾಡಿದರೆ ಅದನ್ನ ಆಗ ಸುಖ ದುಃಖವನ್ನ ಸಮವಾಗಿ ಟ್ರೀಟ್ ಮಾಡೋದು ಅಂತ. ದುಃಖ ಮಾತ್ರ ಇಲ್ಲ,
ಅನೇಕ ಲಿಸ್ಟ್ ಕೊಡ್ತಾನೆ ನೋಡಿ. ಲಾಭ ಅಲಾಭ, ಪ್ರಾಫಿಟ್ ಅಂಡ್ ಲಾಸ್ ಅಂತ ಹೇಳ್ತಾರೆ ನೋಡಿ. ಪ್ರಾಫಿಟ್ ಅಂಡ್ ಲಾಸ್ ಅನ್ನು ಕೂಡ ಸಮವಾಗಿ ತೆಗೆದುಕೋಬೇಕು. ಪ್ರಾಫಿಟ್ ಬಂತು ಕುಣಿದಾಡಬೇಡ, ಲಾಸ್ ಆಯಿತು ಅಳ್ತಾ ಕೂಡಬೇಡ, ಸಮವಾಗಿ ತೆಗೆದು. ಲಾಸ್ ಆಯಿತು ಸಂತೋಷ ಪಡಬೇಕು, ದೇವರು ಇಷ್ಟೇ ಕೊಟ್ಟಿದ್ದಾನೆ, ನಮ್ಮ ಯೋಗ್ಯತೆ ನೋಡಿ ಕೊಟ್ಟಿದ್ದಾನೆ ಹಾಗೆ ಅಂತ ದೇವರಲ್ಲಿ ಇನ್ನಷ್ಟು ಪ್ರಾರ್ಥನಾದಿಗಳನ್ನ ನಾವು ಮಾಡಬೇಕು. ಇನ್ನು ಪ್ರಾಫಿಟ್ ಬಂತು, ನಾವು ಹೆಚ್ಚು ಸುಖ ಪಡಬೇಕಾಗಿಲ್ಲ. ಯದ್ಯಪಿ ಹಣವನ್ನ ಸರಿಯಾಗಿ ಹೇಗೆ ವಿನಿಯೋಗ ಮಾಡೋದು ಎಂಬ ಒಂದು ಚಿಂತನೆಯಲ್ಲಿ ನಮ್ಮನ್ನ ತೊಡಗಿಸಬೇಕು. ಅದೇ ತರ ಜಯಾಜಯವು, ಯುದ್ಧದಲ್ಲಿ ಗೆಲ್ಲೋದು ಅಷ್ಟೇ, ಸೋಲೋದು ಅಷ್ಟೇ, ಎರಡನ್ನು ಕೂಡ ಸಮವಾಗಿ ತೆಗೆದುಕೋಬೇಕು. ಜಯ ಪಟ್ಟಿವಿ ಅಂತ ಕುಣಿದಾಡಬಾರದು, ಸೋತೋದಿವಿ ಅಂತ ಅಳ್ಳೂಬಾರದು. ತಥೋ ಯುದ್ಧಾಯಿ ಯುಚ್ಛ, ಈ ರೀತಿಯಾದ ಒಂದು ಮನೋಭಾವನೆಯಿಂದ ನೀನು ಯುದ್ಧವನ್ನ ಮಾಡು, ಆಗ ನಿನಗೆ ಪಾಪ ಬರೋದಿಲ್ಲ. ನೋಡಿ, ಲೌಕಿಕ ಪದಾರ್ಥವನ್ನ ಭೋಗ ಮಾಡಿದಾಗಲೂ ಕೂಡ ನಮಗೆ ಪಾಪ ಬರೋದಿಲ್ಲ. ಅದು ಹೇಗೆ ಎಂಬ ಒಂದು ಉಪಾಯವನ್ನ ಕೃಷ್ಣ ಇಲ್ಲಿಗೆ ತಿಳಿಸಿಕೊಟ್ಟಿದ್ದಾನೆ. ಭಗವದ್ಗೀತೆ ಅದು ಉಪಾಯದ ಶಾಸ್ತ್ರ. ಅಂದ್ರೆ ಒಂದು ಉಪಾಯ ಅಂದ್ರೆ ಒಂದು ಅಪ್ರೋಚ್, ಒಂದು ಪರಿಹಾರ, ಒಂದು ಸೊಲ್ಯೂಷನ್ ಅದನ್ನು ಕೊಡತಕ್ಕ ಗ್ರಂಥ ಅದು. ಮನಸ್ಸಿನಲ್ಲಿ ದುಃಖ ಬಂದಾಗ ಅಥವಾ ಹೆಚ್ಚು ಸುಖ ಆದಾಗ ಅದನ್ನ ಹೇಗೆ ನಿಯಂತ್ರಣ ಮಾಡಬೇಕು, ಮನಸ್ಸಿನ ಇಂದ್ರಿಯ ನಿಗ್ರಹ ಹೇಗೆ ಮಾಡಬೇಕು ಅದನ್ನ ತೋರಿಸಿಕೊಡ್ತಾ ಇದ್ದಾನೆ ನೋಡಿ. ಈ ರೀತಿಯಾಗಿ ನೀನು ವಿಷಯ ಭೋಗವನ್ನು ಮಾಡಿದರೆ ಆಗ ನಿನಗೆ ನೈವಂ ಪಾಪಂ ಅವಾಪ್ಸಿಸಿ, ಪಾಪವನ್ನು ನೀನು ಹೊಂದೋದಿಲ್ಲ ಅಂತ ವಿಚಾರ, ಅದ್ಭುತ ವಿಚಾರ. ಏಷಾತೆ ಅಭಿಹಿತ ಸಾಂಖ್ಯೆ ಬುದ್ಧಿರ್ಯೋಗೆ ತ್ವಿಮಾಂ ಶೃಣು ಬುದ್ಧ್ಯಾಯುಕ್ತೋ ಯಯಾಃ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಅರ್ಜುನ, ಇಷ್ಟರವರೆಗೆ ನಿನಗೆ ಸಾಂಖ್ಯ ವಿಚಾರವನ್ನು ಹೇಳಿದೆ. ಸಾಂಖ್ಯ ಅಂದ್ರೆ ಅದು ಜೀವ ಪರಮಾತ್ಮನ ಕುರಿತಾದ ಒಂದು ವಿಚಾರ. ಜೀವ ಅವನ ಸ್ವರೂಪ ನಿತ್ಯ ಆಗಿದೆ, ಅವನ ದೇಹಕ್ಕೆ ಮಾತ್ರ ನಾಶ ಇದೆ ಇತ್ಯಾದಿಯಾಗಿ ಜೀವನ ಜ್ಞಾನವನ್ನು ತಿಳಿಸಿಕೊಟ್ಟ. ಇನ್ನು ಪರಮಾತ್ಮನ ಜ್ಞಾನವನ್ನು ತಿಳಿಸಿಕೊಟ್ಟಿದ್ದಾನೆ. ಪರಮಾತ್ಮ ವ್ಯಾಪ್ತನಾಗಿದ್ದಾನೆ, ಜೀವನಿಗೆ ಬಿಂಬನಾಗಿದ್ದಾನೆ, ಆ ಕಾರಣದಿಂದಲೇ ಜೀವನಿಗೆ ನಾಶ ಇಲ್ಲ ಇತ್ಯಾದಿಯಾಗಿ ತಿಳಿಸಿಕೊಟ್ಟಿದ್ರು. ಇದನ್ನ ಸಾಂಖ್ಯಶಾಸ್ತ್ರ ಅಂತ ಕರೀತಾರೆ. ಏಷಾತೆ ಅಭಿತ ಸಾಂಖ್ಯೆ ಬುದ್ಧಿರ್ ಯೋಗೇತು ಇಮಾಂ ಶೃಣು. ಈ ಜ್ಞಾನ ನಾ ಏನ್ ಹೇಳಿದೆ, ಪರಮಾತ್ಮನ ಜ್ಞಾನ, ಅದನ್ನ ಪಡೆಯುವ ಒಂದು ಉಪಾಯ. ಯೋಗ ಅಂದ್ರೆ ಉಪಾಯ ಅಂತ ಅರ್ಥ. ಇನ್ನು ಸ್ಥೂಲವಾಗಿ ನಿನಗೆ ಹೇಳಿದ ನಾನು, ಪರಮಾತ್ಮ ಹೀಗೀಗೆ ಇರ್ತಾನೆ ಅಂತ. ಆ ಪರಮಾತ್ಮನ ಜ್ಞಾನವನ್ನ ಮರೆತಿದ್ದೀನಿ ನೀನು. ಅದನ್ನ ಹೇಗೆ ಚೆನ್ನಾಗಿ ತಿಳಿಯೋದು ಎಂಬ ಅದನ್ನ ಇನ್ನು ಮುಂದೆ ಹೇಳ್ತೀನಿ, ಸರಿಯಾಗಿ ಕೇಳು. ಹಾಗೆ ಬುದ್ಧಿಯಾಯುಕ್ತೋ ಯಯಾಃ ಪಾರ್ಥ, ಯಾರು ಇದನ್ನ ಸರಿಯಾಗಿ ತಿಳಿತಾರೋ ಕರ್ಮಬಂಧಂ ಪ್ರಹಾಸ್ಯಸಿ, ಅವರಿಗೆ ಕರ್ಮದ ಬಂಧ ಇರೋದಿಲ್ಲ. ಈ ಯೋಗವನ್ನ ಯಾರು ಅನುಷ್ಠಾನಕ್ಕೆ ತಂದುಕೋತಾರೋ ಅವರಿಗೆ ಕರ್ಮಬಂಧ ಇಲ್ಲ. ಅಲ್ಲ, ಕರ್ಮಬಂಧ ಅಂದ್ರೆ ಏನು? ಫಸ್ಟ್ ನಮಗೆ ಅದು ಅರ್ಥ ಆಗಬೇಕು. ಕರ್ಮಬಂಧ ಅಂದ್ರೆ ಏನು? ನಾವು ಹಿಂದೆನೇ ನೋಡಿದ್ದೀವಿ. ಒಂದೊಂದು ಕ್ಷಣದಲ್ಲೂ ನಾವು ಮನಸ್ಸಿನಿಂದ ಆಗಲಿ ಇಂದ್ರಿಯಗಳಿಂದ ಆಗಲಿ ಕರ್ಮಗಳನ್ನ ಮಾಡ್ತಾನೆ ಇರ್ತೀವಿ. ಒಂದು ಕ್ಷಣ ಆಲೋಚನೆ ಮಾಡಿ, ಬೆಳಿಗ್ಗೆಯಿಂದ ರಾತ್ರಿ ತನಕ ಒಂದು ಕ್ಷಣ ನಾ ಏನಾದ್ರು ಮಾಡದೇನೆ ಇರ್ತೀನಿಯಾ? ಕೈಕಾಲು ಬೇಕಾದ್ರೆ ಅಲ್ಗಾಡಿಸದೆ ಇರ್ಬೋದು, ಒಂದೇ ಕಡೆ ಕೂತ್ರೆ ಕೈಕಾಲು ಅಲ್ಗಾಡೋದಿಲ್ಲ. ಆದ್ರೆ ಊಟ ಕೂತಾಗ ಆಗಲಿ, ಮಾತನಾಡುವಾಗ ಆಗಲಿ, ಏನು ಇಲ್ಲದೆ ಸುಮ್ಮನೆ ಕೂತು ಕಣ್ಣು ಮುಚ್ಚಿಕೊಂಡು ಜಪ ಮಾಡ್ತಾ ಇದ್ರು ಕೂಡ ಮನಸ್ಸಂತೂ ವ್ಯಾಪಾರ ಆಗ್ತಾನೇ ಇದೆ. ಅದರಿಂದ ಇನ್ನು ಮಲಗಿದಾಗ್ಲೂ ಕೂಡ ಕನಸಿನಲ್ಲಿ ನಾವು ಪದಾರ್ಥಗಳನ್ನ ಕಾಣ್ತೀವಿ, ಅಲ್ಲಿ ಮನಸ್ಸಿನ ವ್ಯಾಪಾರ ಇದ್ದೇ ಇದೆ. ಇನ್ನು ಸುಷುಪ್ತಿ, ಡೀಪ್ ಸ್ಲೀಪ್ ಅಂತ ಹೇಳ್ತೀವಿ, ಅಲ್ಲೂ ಕೂಡ ಅಸ್ತಿತ್ವ ರೂಪವಾದ ಕರ್ಮ ಇದ್ದೇ ಇದೆ. ಶರೀರ ಇದ್ದೇ ಇರ್ತದಲ್ಲ, ಮನಸ್ಸು ಇದ್ದೇ ಇರ್ತದೆ, ಶರೀರ ಇದ್ದೇ ಇರ್ತದೆ. ಶರೀರ ಇಲ್ಲದೇನೆ ನಿದ್ದೆ ಮಾಡ್ತೀವಾ? ಇಲ್ಲ, ಶರೀರ ಬೇಕು. ಅದರಿಂದ ಅಸ್ತಿತ್ವ ರೂಪವಾದ ಒಂದು ಕರ್ಮ ನಡೀತದೆ. ಅದರಿಂದ ಒಂದು ಕ್ಷಣ ಕೂಡ ನಾವು ಕರ್ಮ ಮಾಡದೆ ಇರೋದಿಲ್ಲ, ಇದು ವಿಚಾರ. ಆ ರೀತಿಯಾಗಿ ಕರ್ಮ ನಾವು ಕ್ಷಣದಲ್ಲೂ ಮಾಡ್ತಾ ಇದ್ದೀವಿ. ಕ್ಷಣ ಮಾಡುವ ಕರ್ಮದಿಂದ ಆ ಪುಣ್ಯ, ಆ ಕರ್ಮದ ಎಫೆಕ್ಟ್, ಒಂದು ಪಾಪ ಅಥವಾ ಪುಣ್ಯ, ಸತ್ಕರ್ಮ ಮಾಡಿದ್ರೆ, ಅಂದ್ರೆ ಹರಿವಾಯು ಗುರುಗಳು ಹೇಳಿದ ಕರ್ಮಗಳನ್ನ ಮಾಡಿದ್ರೆ, ಅರ್ಥಾತ್ ಶಾಸ್ತ್ರಗಳಲ್ಲಿ ಹೇಳಿದ ಕರ್ಮಗಳನ್ನ ಮಾಡಿದ್ರೆ ನಮಗೆ ಪುಣ್ಯ. ಶಾಸ್ತ್ರ ವಿರುದ್ಧವಾಗಿ ಕರ್ಮಗಳನ್ನ ಮಾಡಿದರೆ, ಹರಿವಾಯು ಗುರುಗಳಿಗೆ ವಿರುದ್ಧವಾಗಿ ಕರ್ಮಗಳನ್ನ ನಾವು ಆಚರಣೆ ಮಾಡ್ತಾ ಬಂದ್ರೆ ಅದು ಪಾಪಕ್ಕೆ ಕಾರಣ. ಇದು ಪುಣ್ಯ ಪಾಪ. ಅದರಿಂದ ಇದು ಒಂದೊಂದು ಕ್ಷಣದಲ್ಲೂ ಬೆಳೀತಾ ಇರ್ತದೆ ಈ ಪಾಪ ಅಥವಾ ಪುಣ್ಯ. ಯಾಕೆ? ಪ್ರತಿಯೊಂದು ಕ್ಷಣದಲ್ಲೂ ಕರ್ಮ ಆಗ್ತಾ ಇರ್ತದೆ. ಕರ್ಮಕ್ಕೆ ನಿಯಮೇನ ಫಲ ಇದ್ದೇ ಇದೆ.
ಕರ್ಮ ಮಾಡಿ ಫಲ ಇಲ್ಲ ಅಂತ ಆಗೋದೇ ಇಲ್ಲ. ಕರ್ಮ ಮಾಡಿದ್ರೆ ಫಲ ಜೊತೆಗೆ ಬಂದೇ ಬರುತ್ತದೆ, ನಿಯಮ ಅದು. ಅದರಿಂದ ನಾವು ಮಾಡಿದ, ನಮಗೆ ಗೊತ್ತು, ಪುಣ್ಯ ಕರ್ಮ ಜಾಸ್ತಿ ಮಾಡ್ತೀವೋ ಪಾಪ ಕರ್ಮ ಮಾಡ್ತೀವೋ 24 hours ಅಲ್ಲಿ ಒಂದ್ಸಾರಿ ಅಂತ ಯೋಚನೆ ಮಾಡಿದ್ರೆ ಗೊತ್ತಾಗ್ತದೆ. ಪಾಪನೇ ಜಾಸ್ತಿ ಇದೆ. ಅದಕ್ಕೆ ದಾಸರಾದನು ಹೇಳ್ಬಿಟ್ಟಿದ್ದಾರೆ, ಬೆಟ್ಟದಂತ ಪಾಪ ಹೊತ್ತಿರುವೆ ನಾನು, ಅದ ಸುಟ್ಟು ಬಿಡು ಪುರಂದರ ವಿಠ್ಠಲ ನೀನು, ಹಾಗೆ. ಅದರಿಂದ ಏನಾಗ್ತದೆ, ಮುಂದಿನ ಜನ್ಮಕ್ಕೆ ಈ ಕರ್ಮಗಳೇ ಕಾರಣ ಆಗ್ತದೆ. ಇದನ್ನ ಕರ್ಮಬಂಧ ಅಂತ ಕರಿತೀವಿ. ನಾವು ಮುಂದೆ ಯಾರಾಗಿ ಹುಟ್ಟಬೇಕು? ಪಕ್ಷಿಗಳು, ಪ್ರಾಣಿಗಳು, ಮನುಷ್ಯರು, ಬ್ರಾಹ್ಮಣರಾಗಿಯೋ ದೇವತೆಗಳಾಗಿಯೋ ಯಾರಾಗಿ ಹುಟ್ಟಬೇಕು? ದೇವತಾ ಯೋಗ್ಯತೆ ಇರುವ ಜೀವ, ಎಲ್ಲರಿಗೂ ದೇವತೆಯಾಗುವ ಯೋಗ್ಯತೆ ಇರೋದಿಲ್ಲ. ಆದರೆ ಯಾರಿಗೆ ದೇವತೆಯಾಗುವ ಒಂದು ಯೋಗ್ಯತೆ ಇದೆಯೋ ಅವರಿಗೂ ಕೂಡ ಕರ್ಮದಿಂದಲೇ ಆಗಿದೆ. ಅವರು ನೋಡಿ, ಹನುಮಂತ ದೇವರು ಈಗ ಕರ್ಮ ಮಾಡ್ತಾ ಇದ್ದಾರೆ. ಕಿಂಪುರುಷ ಖಂಡದಲ್ಲಿ ಈಗಲೂ ಕೂಡ ರಾಮಾಯಣ ಕೇಳ್ತಾ ಇದ್ದಾರೆ. ಅದರ ಪ್ರಭಾವ ಮುಂದೆ ಅವರು ಬ್ರಹ್ಮ ಪದವಿಗೆ ಬರ್ತಾರೆ. ಈ ರೀತಿಯಾಗಿ ಕರ್ಮ ಅದು ಫಲ ಕೊಟ್ಟೇ ಕೊಡ್ತದೆ. ಅದರಿಂದ ನಾವು ಮುಂದೆ ಯಾರಾಗಿ ಹುಟ್ಟಬೇಕು? ಪಕ್ಷಿಯಾಗಿಯೋ ಪ್ರಾಣಿಯಾಗಿಯೋ ಮನುಷ್ಯರಾಗಿಯೋ ಯಾವ ತಂದೆ ತಾಯಿಯಲ್ಲಿ ಹುಟ್ಟಬೇಕು? ಯಾವ ಶರೀರದಿಂದ, ಅಂದ್ರೆ ಶರೀರದಲ್ಲಿ ಏನೇನು ಇರಬೇಕು, ಪ್ಲಸ್ಸು ಮೈನಸ್ಸು. ಹುಟ್ಟಿದಾಗಲೇ ಕೆಲವರಿಗೆ ಕಣ್ಣು ಇರೋದಿಲ್ಲ, ಕೈಕಾಲು ಇರೋದಿಲ್ಲ ಇತ್ಯಾದಿಗಳ. ಹೇಗೆ ಹುಟ್ಟಬೇಕು ಅದೆಲ್ಲವನ್ನು ಕೂಡ ತೀರ್ಮಾನ ಮಾಡೋದು ಯಾವುದು? ಕರ್ಮ. ಅದರಿಂದ ಈ ನಮ್ಮನ್ನ ಬಂಧನದಲ್ಲಿ ಇಡೋದೇ ಈ ಕರ್ಮ. ಅದರಿಂದ ಕರ್ಮವನ್ನ ನಾವು ಪ್ರತಿ ಕ್ಷಣ, ನಾವು ಮಾತ್ರ ಅಲ್ಲ, ಮನುಷ್ಯರು ಮಾತ್ರ ಇಲ್ಲ, ಎಲ್ಲಾ ಪ್ರಾಣಿಗಳು ಪಕ್ಷಿಗಳು ಪ್ರತಿ ಕ್ಷಣದಲ್ಲೂ ಕರ್ಮಗಳನ್ನ ಮಾಡ್ತಾನೆ ಇದ್ದಾವೆ. ಅದರ ಫಲವನ್ನು ಅನುಭವಿಸ್ತಾ ಇದ್ದಾರೆ. ಮುಂದಿನ ಜನ್ಮಗಳಿಗೆ ಬೇಕಾದಷ್ಟು ಪಾಪ ಪುಣ್ಯಗಳನ್ನ ಸಂಪಾದನೆ ಮಾಡ್ತಾನೆ ಇದ್ದಾರೆ. ಅದರಿಂದ ಈ ಕರ್ಮ ಬಂಧ ಹೋಗಬೇಕು. ಆಗ ಮಾತ್ರ ನಮಗೆ ಮುಂದೆ ಹುಟ್ಟು ಇರೋದಿಲ್ಲ. ನಾವು ಸಾವನ್ನ ಗೆಲ್ಲಿಕ್ಕೆ ಆಗೋದಿಲ್ಲ, ಅದರ ಹುಟ್ಟನ್ನು ಗೆಲ್ಲಬಹುದು ದೇವರ ದಯದಿಂದ. ಹುಟ್ಟನ್ನು ಗೆಲ್ಲಬೇಕು ಅಂದ್ರೆ ಅದನ್ನೇ ಕರ್ಮ ಬಂಧ ನಾಶ ಆಗೋದು. ಆ ಕರ್ಮ ಬಂಧ ನಾಶ ಆಗೋದು ಹೇಗೆ ಎಂಬ ಒಂದು ಯೋಗವನ್ನ, ಉಪಾಯವನ್ನ ನಾನು ತಿಳಿಸಿಕೊಡ್ತೇನೆ. ಎಷ್ಟು ಅದ್ಭುತವಾದ ಒಂದು ವಿಚಾರ ನೋಡಿ, ಯಾರು ನಮಗೆ ತಿಳಿಸಿಕೊಟ್ಟಿದ್ದಾರೆ? ಒಂದ್ಸಲ ಯೋಚನೆ ಮಾಡಿ, ನಮ್ಮ ಜೀವನದಲ್ಲಿ ಮುಂದೆ ನಿನಗೆ ಇಷ್ಟೆಲ್ಲಾ ಕರ್ಮ ಬಂಧನ ಆಗ್ಲಿಕ್ಕಿದೆ, ಇಷ್ಟೆಲ್ಲಾ ನಾನಾ ವಿಧವಾದ ಯೋನಿಗಳಲ್ಲಿ ನೀನು ಹುಟ್ಲಿಕ್ಕಿದ್ಯಾ, ಅದು ಬರಬಾರದು ಅಂತ ಆದರೆ ಇದೇ ನೀನ್ ಮಾಡಬೇಕಾದ ಉಪಾಯ ಅಂತ ಯಾವ ಗುರುಗಳು ತೋರಿಸಿಕೊಟ್ಟಿದ್ದಾರೆ? ವೇದವ್ಯಾಸರಿಗೆ ಎಷ್ಟು ನಮಸ್ಕಾರ ಮಾಡಿದ್ರು ಕಡಿಮೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಕರ್ಮಬಂಧ ನಾಶ ಆಗತಕ್ಕ ಒಂದು ಉಪಾಯ, ಆ ಜ್ಞಾನ, ಅದು ಜ್ಞಾನದಿಂದಲೇ ಆಗೋದು. ಆ ಜ್ಞಾನ ಪಡೆಯುವ ಉಪಾಯವನ್ನ ತಿಳಿಸಿಕೊಡ್ತೇನೆ. ಅದರ ಫಲ ಏನು? ಕರ್ಮಬಂಧ ನಾಶ ಆಗ್ತದೆ ನಿನಗೆ. ಹಾಗೆ ನೋಡಿ, ಆಚಾರ್ಯರು ಬರೀತಾರೆ, ಸಾಂಖ್ಯ ಅಂದರೆ ಏನು? ಶುದ್ಧ ಆತ್ಮತತ್ವ ವಿಜ್ಞಾನಂ ಸಾಂಖ್ಯಂ ಇತ್ಯಭಿಧೀಯತೆ. ಹಾಗೆ ಶುದ್ಧವಾದ ಪರಮಾತ್ಮನ ತತ್ವಜ್ಞಾನವನ್ನ ಸಾಂಖ್ಯ ಅಂತ ಕರೀತಾರೆ. ಯೋಗ ಅಂದ್ರೆ ಉಪಾಯ ಅಂತ ಅರ್ಥ. ಯೋಗ ಅಂದ್ರೆ ಉಪಾಯ. ನ ಇಹ ಅಭಿಕ್ರಮ ನಾಶೋಸ್ತಿ, ಮುಂದಿನ ಭಗವದ್ಗೀತಾ ಶ್ಲೋಕ. ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಹಾಗೆ ಅಂದ್ರೆ ಈ ಕರ್ಮವನ್ನ ನಾವು ಮಾಡಿದರೆ, ಇಲ್ಲಿ ಏನತಕ್ಕ ಉಪಾಯಗಳನ್ನ ನಾವು ಆಚರಿಸಿ ಅದನ್ನ ಪ್ರಾರಂಭ ಮಾಡಿ ಮಧ್ಯದಲ್ಲಿ ಬಿಟ್ರೆ ನಮಗೆ ಅಲ್ಲಬ್ಬಾ ನೀ ಏನೋ ಹೊಸದಾಗಿ ಹೇಳ್ತಾ ಇದ್ದಿ, ಯೋಗ ಅಂತ ಏನೋ ಹೇಳ್ತಾ ಇದ್ದಿ, ಅದನ್ನ ನಾನು ಮಾಡ್ತೀನಿ, ಆದ್ರೆ ಇದು ಮಾಡಿ ಮಧ್ಯದಲ್ಲಿ ಬಿಟ್ಟೋಗ್ಬಿಟ್ರೆ, ಅರ್ಧಂಬರ್ಧ ಆಗಿಬಿಟ್ರೆ, ಅಥವಾ ನಾನು ಸರಿಯಾಗಿ ಮಾಡದೆ ಹೋದ್ರೆ ಏನಾರು ಕೆಡುಕಾಗ್ಬಿಟ್ರೆ, ಆ ಒಂದು ಭಯ ಇರುತ್ತದೆ ನೋಡಿ. ಅದರಿಂದ ಪರಮಾತ್ಮ ಆ ಭಯವನ್ನ ತೆಗೆದಾಕ್ತಾನೆ ಫಸ್ಟ್. ಈ ಒಂದು ಇದು ಸ್ವಧರ್ಮ. ಇಲ್ಲಿ ಹೇಳತಕ್ಕ ಯೋಗ ಅನ್ನೋದು ನಮ್ದು ಸ್ವಧರ್ಮ ಆಗಿದೆ, ಮಾಡ್ಲೇಬೇಕು. ಈ ಒಂದು ಉಪಾಯವನ್ನ ನೀನು ಮಾಡಿದರೆ ನಿನಗೆ ಆರಂಭ ಮಾಡಿ ಬಿಟ್ರೆ ಒಂದು ತೊಂದರೆ ಇಲ್ಲ. ಈಗ ಉದಾಹರಣೆಗೆ ಆರಂಭ ಮಾಡಿ ಬಿಟ್ರೆ ತೊಂದರೆ ಆಗೋದು ಯಾವುದು? ಒಂದು ಉದಾಹರಣೆ ನೋಡುವುದಾದರೆ ವ್ಯವಸಾಯ ಬೀಜ ಬಿತ್ತಿರ್ತೀವಿ, ಸ್ವಲ್ಪ ಬೆಳೆದಿರುತ್ತದೆ, ಸ್ವಲ್ಪ ಸಸಿ ಬೆಳೆದಿರುತ್ತದೆ. ಆದರೆ ಒಂದು ಮಾವಿನ ಮರ ಬೆಳೆಸಿರ್ತೀವಿ ಅಂತ ಇಟ್ಕೊಳ್ಳಿ.
ಸ್ವಲ್ಪ ಮಾವಿನ ಮರ ಬೆಳೆದಿರ್ತದೆ. ಅಷ್ಟಕ್ಕೆ ಏನೋ ಒಂದು ಮಳೆ ಬಂತು, ಗಾಳಿ ಬಂತು, ಬಿದ್ದೋಯ್ತು, ವೇಸ್ಟ್, ಮಾಡಿದ ಕೆಲಸ ಎಲ್ಲ ಹಾಳು. ಯಾಕೆ? ಅದು ಫಲ ಬರೋದು ಯಾವಾಗ? ಮಾವಿನ ಹಣ್ಣು ಯಾವಾಗ ನಮ್ಮ ಕೈಗೆ ಸಿಗ್ತದೋ ಆಗ ಆ ಮರ ಬೆಳೆಸಿದ ಸಂಪೂರ್ಣ ಫಲ ನಮಗೆ ಬರುತ್ತದೆ. ಅದೇ ರೀತಿಯಾಗಿ ಈ ಒಂದು ಕರ್ಮ, ನೀ ಏನ್ ಹೇಳ್ತಾ ಇದ್ದೀ, ಒಂದು ಉಪಾಯ, ಯೋಗ ಹಾಗೆ ಅಂತ, ಜ್ಞಾನವನ್ನ ಪಡೆಯುವ ಒಂದು ಉಪಾಯ, ಸೆಟ್ ಆಫ್ ಆಕ್ಷನ್. ಅದನ್ನ ಮಾಡ್ತಾ ಹೋದಾಗ ಮಧ್ಯದಲ್ಲಿ ಏನೋ ಒಂದು ಬಂತು, ನಿಂತೋಯ್ತು, ಅಥವಾ ಮರಣ ಪ್ರಾಪ್ತಿ ಆಯ್ತು, ನಿಂತೋಯ್ತು, ಹಾಗೆ ಅಂತ ನಾನು ಮಾಡಿದ ಪ್ರಯತ್ನ ಎಲ್ಲ ವೇಸ್ಟ್ ಆಯ್ತಲ್ಲ, ಹಾಗೆ ಅಂತ ನೀವು ಅದನ್ನ ಯೋಚನೆ ಮಾಡಬೇಡಿ. ಇದು ಸ್ವಧರ್ಮ, ಆದ್ದರಿಂದ ನೀವು ಪ್ರಾರಂಭ ಮಾಡ್ಲಿಕ್ಕೆ ಇಚ್ಛೆ ಪಟ್ಟರೂ ಕೂಡ ಪುಣ್ಯ ಇದೆ ಅಂತಾನೆ ಕೃಷ್ಣ. ಕರುಣಿ ನೋಡಿ. ಮಾವಿನನ್ನು ನಮಗೆ ಎಷ್ಟು ಬೇಗ ಸಿಗೋದಿಲ್ಲ, ನಮಗೆ ಅಂದ್ರೆ ಫಾರ್ಮರ್ಸಿಗೆ, ವ್ಯವಸಾಯ ಮಾಡುವವರಿಗೆ. ಅದು ಕಾಯ್ದು ಫಲ ಬರುವಾಗಲೇ ಮಧ್ಯದಲ್ಲಿ ಮರ ಬಿತ್ತು ಅಂದ್ರೆ ವೇಸ್ಟೇ, ಅದು ಕರ್ಮ ವೇಸ್ಟೇ. ಆದ್ರೆ ಇಲ್ಲಿ ಕೃಷ್ಣ ಹೇಳತಕ್ಕ ಉಪಾಯಗಳು ಆ ರೀತಿಯಾಗಿ ಇಲ್ಲ. ನೀವು ಪ್ರಾರಂಭ ಮಾಡಿ ಬಿಟ್ರೂ ಕೂಡ ಅದರಿಂದ ಮಹಾ ಲಾಭ ಇದೆ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಮಹಾಭಯದಿಂದ ನೀವು ಸ್ವಲ್ಪ ಮಾಡಿದರೂ ಕೂಡ ಪರವಾಗಿಲ್ಲ. ಇಲ್ಲಿ ಹೇಳಿರುವ 10 ಅಂಶ ಹೇಳಿದರೆ 1 ಅಂಶ ಮಾಡಿದ್ರೂ ಕೂಡ ಪರವಾಗಿಲ್ಲ. ಅದು ನಿಮ್ಮನ್ನ ಮಹತ್ತರವಾದ ಭಯದಿಂದ, ನರಕಾದಿಗಳಿಂದ ಅಥವಾ ಹೀನ ಯೋನಿಗಳಿಂದ, ಕೆಟ್ಟ ಕೆಟ್ಟ ಯೋನಿಗಳು, ಮುಂದಿನ ಜನ್ಮಗಳು ಹೇಗೆ ಬರ್ತದೋ ಗೊತ್ತಿಲ್ಲ, ಯಾಕೆ ಏನ್ ಪಾಪ ಮಾಡಿರ್ತೀವಿ ಗೊತ್ತಿಲ್ಲ, ಅದರಿಂದ ನಮ್ಮನ್ನ ಕಾಪಾಡುತ್ತದೆ ಅಂತ. ಅದರಿಂದ ಇಲ್ಲಿ ಹೇಳುವ ಉಪಾಯವನ್ನ ಗಮನ ಇಟ್ಟು ಸ್ವಲ್ಪನಾದ್ರೂ ನೀನು ಆಚರಣೆಗೆ ತಂದುಕೋಂಬ, ಅದರಲ್ಲಿ ತಾತ್ಪರ್ಯ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಾಂ. ಇಲ್ಲಿ ಯೋಗ ಎನ್ನುವ ಒಂದು ಬುದ್ಧಿ ತತ್ವ, ಬುದ್ಧಿ ವಿಚಾರ, ಒಂದು ವಿಚಾರವನ್ನು ನಾನು ತಿಳಿಸ್ತೇನೆ ಕೇಳು, ಹಾಗೆ ಅಂತ ಪರಮಾತ್ಮ ಶುರು ಮಾಡಿದ್ದು. ಅಲ್ಲಿ ಅನೇಕ ವಿಧವಾದ ಉಪಾಯಗಳನ್ನ ಅನೇಕರು ಹೇಳಿದ್ದಾರೆ. ಉದಾಹರಣೆಗೆ ಒಂದು ವೇದ ಅಂತ ತೆಗೆದುಕೊಂಡ್ರೆ, ಕೆಲವರು ವೇದವನ್ನು ಒಪ್ಪುತ್ತಾರೆ. ಬೌದ್ಧ, ಜೈನ ಇತ್ಯಾದಿ ಮತದವರು ವೇದವನ್ನು ಒಪ್ಪೋದಿಲ್ಲ. ಅವ್ರು ಹೇಳಿದ್ದು ಸರಿನೋ, ಇವ್ರು ಹೇಳಿದ್ದು ಸರಿನೋ. ಇನ್ನು ವೇದವನ್ನ ಹೇಳುವವರು, ಅಲ್ಲೂ ಕೂಡ ವಿಭಾಗ ಇದೆ. ಅನೇಕವರು ಇದ್ದಾರೆ. ನ್ಯಾಯ ಮತದವರು ಇದ್ದಾರೆ, ವೇದವನ್ನು ಒಪ್ಪುತ್ತಾರೆ. ಇನ್ನು ನ್ಯಾಯ, ವೈಶೇಷಿಕ, ಸಾಂಖ್ಯ, ಇನ್ನು ವೇದಾಂತ ಅಂತ ಬಂದರೂ ಕೂಡ ಅದ್ವೈತ ಮತ ಇದೆ, ವಿಶಿಷ್ಟಾದ್ವೈತ ಇದೆ, ಮೀಮಾಂಸಕರ ಮತ ಇದೆ, ಅದ್ವೈತ ಮತ, ತತ್ವವಾದ ಮತ ಇದೆ. ಈ ರೀತಿಯಾಗಿ ಅನೇಕ ಇದೆ. ಅದರಿಂದ ಬಹ್ವ್ಯಃ ಹಿ ಬುದ್ಧಯಃ ಮತಭೇದಾತ್ ತತ್ ಕಥಂ ಏಕತ್ರ ನಿಷ್ಠಾಂ ಕರೋಮಿ. ನಾನು ಹೇಗೆ ಒಂದರಲ್ಲಿ ನಾನು ಫೋಕಸ್ ಮಾಡಲಿ? ಒಂದು ವಿಚಾರ, ಯೋಗವನ್ನ ಪಡೀಬೇಕು, ಬುದ್ಧಿಯನ್ನು ಪಡೀಬೇಕು ಅಂತ ಹೊರಟ್ರೆ, ಸರಿಯಾದ ಜ್ಞಾನವನ್ನ ಪಡೀಬೇಕು, ಪರಮಾತ್ಮನ ಕುರಿತಾದ ಜ್ಞಾನ ಪಡೀಬೇಕು ಅಂತ ಹೊರಟ್ರೆ, ಡಿಫರೆನ್ಸ್ ಆಫ್ ಒಪಿನಿಯನ್, ಲಾಟ್ ಆಫ್ ಡಿಫರೆನ್ಸ್ ಆಫ್ ಒಪಿನಿಯನ್ಸ್. ಅನೇಕ ಮತಾಚಾರ್ಯರು, ಅನೇಕ ದರ್ಶನಗಳು. ಯಾವುದು ಸರಿ, ಹೇಗೆ ನಾನು ಫಾಲೋ ಮಾಡೋದು, ಹಾಗೆ ಎಂಬ ಒಂದು ಪ್ರಶ್ನೆ ಬರುತ್ತದೆ. ಅದಕ್ಕೆ ಕೃಷ್ಣ ಇಲ್ಲಿ ಉತ್ತರ ಕೊಡ್ತಾ ಇದ್ದಾನೆ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ, ಚೆನ್ನಾಗಿ ಪಕ್ವ ಆದ ಒಂದು ಬುದ್ಧಿ, ಪಕ್ವ ಮಾಡಿದ ಬುದ್ಧಿ, ಹಾಗೆಂದ್ರೆ ಅದು ಒಂದೇ ಇರುತ್ತದೆ. ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ಅವ್ಯವಸಾಯಿನ. ಯಾರು ಅವ್ಯವಸಾಯಿ ಅಂದ್ರೆ ಪಕ್ವ ಆಗದೆ ಮೇಲ್ನೋಟಕ್ಕೆ ಯಾರ ಅರ್ಥವನ್ನು ಹೇಳ್ತಾರೆ, ಅದರಿಂದ ಅದರ ಪ್ರಭಾವ ಅನೇಕ ಮತಗಳು ಹುಟ್ಟಿ ಬರ್ತವೆ. ಅನೇಕ ಮತಗಳು ಹುಟ್ಟಿ ಬಂದದ್ದು ಯಾವುದರಿಂದ? ಒಂದು ವ್ಯವಸಾಯಾತ್ಮಕವಾದ ಬುದ್ಧಿ, ಅಂದ್ರೆ ಡೀಪ್ ನಾಲೆಜ್ ಇಲ್ಲ. ಮೇಲ್ನೋಟಕ್ಕೆ ತೋರುವ ಅರ್ಥವನ್ನು ಇಟ್ಟುಕೊಂಡು ಅನೇಕ ಮತಗಳು ಹೊರಟಿದೆ. ಆದರೆ ಸರಿಯಾಗಿ ವಿಚಾರ ಮಾಡಿದರೆ ವ್ಯವಸಾಯಾತ್ಮಿಕ, ಚೆನ್ನಾಗಿ ಪಕ್ವವಾದ ಬುದ್ಧಿ ಅಂದ್ರೆ ಅದು ಒಂದೇ ಒಂದಿರೋದು, ಅದು ಅನೇಕ ಇಲ್ಲ ಅಂತ ಅದರ ಅಭಿಪ್ರಾಯ. ಅದರಿಂದ ಅದನ್ನು ನಾನು ತಿಳಿಸ್ತೇನೆ, ಅದನ್ನು ನೀನು ಫಾಲೋ ಮಾಡು, ಹಾಗೆಂತ ನಾನು ಹೇಳೋದು ಸರಿ, ಅದನ್ನ ನೀನು ಫಾಲೋ ಮಾಡು ಅಂತ ಒಟ್ಟು. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರಬದಂತ್ಯವಿಪಶ್ಚಿತಃ ವೇದವಾದ ರಥಃ ಪಾರ್ಥ ನಾಣ್ಯದಸ್ತಿ ಇತಿ ವಾದಿನಃ. ಈ ನಾವು ಹೇಳಿದೀವಿ ಈ ಮೀಮಾಂಸಕರ ಮತ ಹಾಗೆ ಅಂತ. ಅವ್ರೇನ್ ಹೇಳ್ತಾರೆ ಹಾಗೆಂದ್ರೆ, ಸ್ವರ್ಗವೇ ಅಲ್ಟಿಮೇಟ್ ಫಲ. ವೇದಗಳು ಹೇಳಿದ ಪ್ರಕಾರ ಯಜ್ಞಯಾಗಾದಿಗಳನ್ನ ಮಾಡಬೇಕು, ಕರ್ಮಗಳನ್ನ ಮಾಡಬೇಕು, ಅದರ ಶುಶ್ರೂಷೆಯನ್ನು ಮಾಡಬೇಕು. ಮಾಡಿದ್ರೆ
ಸ್ವರ್ಗ ಸಿಗ್ತದೆ ಹಾಗೆ ಅಂತ. ಅದು ಹೇಗೆ ಅಂದ್ರೆ, ಒಂದು ಮಾವಿನ ಬೀಜ ಬಿತ್ತಿದ್ರೆ ಮರ ಬೆಳೆಯಿತು, ಹೂವು ಬಂತು. ಆರಂಭದಲ್ಲಿ ಬರೋದು ಹೂವು. ಆ ಹೂವೇ ಮಹಾಫಲ. ಮರ ಬಿತ್ತಿದ್ದೇ ನಾವು ಹೂವಿಗಾಗಿ ಅಂತ ಯಾರ ತಿಳಿತಾರಾ? ಇಲ್ಲ. ಸ್ವರ್ಗ ಅಂದ್ರೆ ಆ ರೀತಿಯಾಗಿ ಇರುತ್ತೆ. ಆರಂಭದಲ್ಲಿ ಮೊದಲು ಬರೋದು ಯಾವುದು? ಮರ ಇಟ್ಟಾಗ ಹೇಗೆ ಹೂ ಬಂತು, ಆಮೇಲೆ ಕಾಯಿ ಬಂದು, ಆಮೇಲೆ ಹಣ್ಣು ಬರುತ್ತೆ. ಅದೇ ರೀತಿಯಾಗಿ ಶಾಸ್ತ್ರದಲ್ಲಿ ಹೇಳಿದ ಕರ್ಮಗಳನ್ನ ನಾವು ಮಾಡಿದ್ರೆ ಮೊದಲು ಬರೋದು ಸ್ವರ್ಗಾದಿಗಳು. ಲೌಕಿಕ ಸುಖ ಸ್ವರ್ಗಾದಿಗಳು ಬರುತ್ತವೆ. ಆದ್ರೆ ಅದೇ ಮುಖ್ಯ ಫಲ ಅಂತ ತಿಳಿಬಾರದು. ತುಂಬಾ ಜನ ಆತರ ತಿಳ್ಕೊಂಡು ದಾರಿ ತಪ್ಪಿ ಹೋಗಿದ್ದಾರೆ. ಅದರಿಂದ ಆ ಮರ ಬೆಳೆಸಿದಾಗ ಪುಷ್ಪವೇ ಹೇಗೆ ಅಲ್ಟಿಮೇಟ್ ಫಲ ಇಲ್ಲ, ಹಣ್ಣುಗಳೇ ಅಲ್ಟಿಮೇಟ್ ಫಲ. ಅಲ್ಲಿ ತನಕ ನಾವು ಆ ಕರ್ಮವನ್ನ ಮಾಡ್ತಾ ಇರಬೇಕು. ಹೂ ಬಂತು ಹಾಗೆ ಅಂತ ಹೂವನ್ನು ಕಿತ್ಕೊಂಡು ಹೋಗಿ ಮರವನ್ನೇ ಕಟ್ ಮಾಡಿಬಿಟ್ರೆ ಫಲದಿಂದ ವಂಚಿತರಾಗ್ತೀವಿ. ಅದರಿಂದ ಸತ್ಕರ್ಮ ಮಾಡ್ತಾ ಹೋಗ್ತಾ ಹಣ ಬಂತು, ಒಳ್ಳೆ ಕೀರ್ತಿ ಬಂತು, ಒಳ್ಳೆ ಹೆಸರು ಬಂತು, ಇನ್ನು ಸ್ವರ್ಗ ಬಂತು, ಇಷ್ಟೇ ಸಾಕು ಹಾಗೆ ಅಂತ ನಾವು ವಂಚಿತರಾಗಿಬಿಟ್ರೆ ಅಲ್ಟಿಮೇಟ್ ಮೋಕ್ಷ ಎನ್ನತಕ್ಕದ್ದು ನಮಗೆ ಸಿಗೋದೇ ಇಲ್ಲ. ಅದರಿಂದ ಇದೆಲ್ಲ ನಮ್ದು ಗುರಿ ಅಲ್ಲ ಅಂತ. ಮರ ಸಸ್ಯ ಇರಬಹುದು, ಹೂವು ಇರಬಹುದು, ಕಾಯಿ ಇರಬಹುದು, ಇದು ಯಾವುದು ನಮ್ದು ಗೋಲ್ ಅಲ್ಲ. ಆದ್ರೆ ಇದೆಲ್ಲ ಮಧ್ಯದಲ್ಲಿ ಬಂದೇ ಬರುತ್ತದೆ. ನಿನಗೆ ಶಾಸ್ತ್ರೋಕ್ತ ರೀತಿಯಲ್ಲಿ ನಡೆದಾಗ ಇದೆಲ್ಲವೂ ಬರುತ್ತವೆ. ಅದನ್ನ ಮೀರಿ ಇದು ನಂದಲ್ಲ, ನನಗೆ ಬೇಕಾಗಿರೋದು ಮೋಕ್ಷವೇ, ಪರಮಾತ್ಮನ ಪಾದ, ನಮ್ಮ ದೇಹದಲ್ಲಿ ನಾವಿರಬೇಕು, ಬಾಡಿಗೆ ಶರೀರ ಬೇಡ. ಅದರಿಂದ ಆ ಮೋಕ್ಷವನ್ನ ನಾವು ಬೇಡಿ ನಾವು ಆ ಮಾರ್ಗದಲ್ಲಿ ಹೋದಾಗ ಮಧ್ಯದಲ್ಲಿ ಇವೆಲ್ಲ ಸಿಗತ್ತವೆ. ಅದನ್ನೆಲ್ಲ ನಾವು ದೊಡ್ಡದಾಗಿ ತಲೆಯಲ್ಲಿ ಇಟ್ಟುಕೊಂಡು ಕನ್ಸಿಡರ್ ಮಾಡಬಾರ್ದು. ಇದೇ ನಂದು ಅಲ್ಟಿಮೇಟ್ ಅಂತ ತಿಳಿಬಾರ್ದು. ಆದರೆ ಕೆಲವರು ಅದೇ ಅಲ್ಟಿಮೇಟ್ ಅಂತ ಹೇಳಿದ್ದಾರೆ, ಅದನ್ನೆಲ್ಲ ನೀನು ಆ ಮತಾಚಾರ್ಯದನ್ನೆಲ್ಲ ನೀನು ರಿಜೆಕ್ಟ್ ಮಾಡಬೇಕು ಅಂತನೂ ಅರ್ಥ. ವೇದವಾದ ರಥಃ ಪಾರ್ಥ ನಾಣ್ಯದಸ್ತಿ ಇತಿ ವಾದಿನಃ. ಈ ರೀತಿಯಾಗಿ ಕೆಲವರು ಹೇಳ್ತಾರೆ ಸ್ವರ್ಗವೇ ಅಲ್ಟಿಮೇಟ್ ಅಂತ. ಆ ರೀತಿಯಾಗಿ ನೀನು ತಿಳಿಯಬೇಡ ಅಂತ ಅರ್ಜುನನಿಗೆ ಒಂದು ಎಚ್ಚರವನ್ನು, ನಮಗೂ ಒಂದು ಎಚ್ಚರವನ್ನು ಪರಮಾತ್ಮ ಕೊಡ್ತಾ ಇದ್ದಾನೆ. ಯಾಕೆಂದ್ರೆ ಈ ತತ್ವ ವಿಚಾರದಲ್ಲಿ ಬಂದ್ರೆ ಕನ್ಫ್ಯೂಷನ್ನೇ ಜಾಸ್ತಿ. ಹಿಂದೆ ಹೇಳಿದ ನೋಡಿ ಕೃಷ್ಣ, ಅವ್ಯವಸಾಯಾತ್ಮಿಕವಾದ ಬುದ್ಧಿವಂತರೇ ಬುದ್ಧಿಜೀವಿಗಳೇ ಜಾಸ್ತಿ. ಏನೋ ಒಂದು ಪ್ರಶ್ನೆ ಮಾಡಿಬಿಡೋದು, ದೇವರಿದ್ದಾನೆ, ಎಲ್ಲಿದ್ದಾನೆ ತೋರಿಸ್ರಿ, ಹಾಗೆಂತೆಲ್ಲ ಪ್ರಶ್ನೆ ಮಾಡಿಬಿಟ್ರೆ ನಮಗೆ ಉತ್ತರ ಇಲ್ಲಿಗೆ ಬರೋದಿಲ್ಲ. ಅವ್ರು ಹೇಳೋದು ಸರಿನೋ ಏನೋ ಅಂತ ಅವರಿಗೆ ನಾವು ಅವ್ರ ಬೆನ್ನಿಂದ ಹೋಗ್ಬಿಡ್ತೀವಿ. ಹಂಗಾಗಬಾರ್ದು. ಕಾಮಾತ್ಮನಃ ಸ್ವರ್ಗಪರಾಹ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ. ಈ ರೀತಿಯಾಗಿ ಅಷ್ಟಕ್ಕೆ ಫಲ, ಹೂವುಗಳು ಕಾಯಿಗಳು ಅಷ್ಟೇ ಫಲ ಅಂತ ನೀವು ತಿಳ್ಕೊಂಡು ಹೋದರೆ ಹೇಗೆ ಹಣ್ಣಿನಿಂದ ವಂಚಿತರಾಗ್ತೀವಿ, ಅದೇ ರೀತಿಯಾಗಿ ಈ ಸ್ವರ್ಗಾದಿಗಳೇ ಫಲ, ವೇದಗಳು ಹೊರಟಿರೋದೇ ಅದಕ್ಕೆ. ಹಾಗೆಂತ ತಿಳಿದರೆ ನಾವು ಸಮಾಧಿ ಅಂದ್ರೆ ಪರಮಾತ್ಮನ ಅತ್ಯರ್ಥ ಪ್ರಸಾದ ಮೋಕ್ಷ, ಅದರಿಂದ ನಾವು ಅಪರೋಕ್ಷ ಜ್ಞಾನ ಇತ್ಯಾದಿಗಳು ಅದರಿಂದ ವಂಚಿತರಾಗ್ತೀವಿ. ಆ ರೀತಿಯಾಗಿ ಅದರ ಬೆನ್ನಿಂದೆ ಹೋಗಬೇಡಿ. ಹಾಗೆ ಅಂತ ಸ್ವರ್ಗವೇ ಫಲ ಅಲ್ಟಿಮೇಟ್ ಆಗಿ ಇಟ್ಕೊಂಡ್ರೆ ಜನ್ಮ ಕರ್ಮ ಫಲಪ್ರದಾಂ, ಇನ್ನು ನಮಗೆ ಅನೇಕ ಜನ್ಮಗಳನ್ನ ಅನೇಕ ಕರ್ಮಗಳನ್ನ ಕೊಡ್ತದೆ. ನೋಡಿ, ನಮಗೆ ಬೇಕಾಗಿರೋದು ಏನು? ಕರ್ಮ ಬಂಧ ಆಗಬೇಕು, ಕರ್ಮವನ್ನ ನಾಶ ಮಾಡಬೇಕು. ಬೇಕಾದಷ್ಟು ಸ್ಟಾಕ್ ಮನೆಯಲ್ಲಿ ಸೇರಿಸಿಟ್ಕೊಂಡ್ಬಿಟ್ಟಿದೀವಿ ನಾವು, ಮೂಟೆ ಕಟ್ಲಿಲ್ಲಿ ಇದೆ. ಅದೆಲ್ಲ ನಾಶ ಆಗಬೇಕು ಅಂದ್ರೆ ಸರಿಯಾಗಿ ಆ ಫಲ ಬರುವ ತನಕ ವೇದೋಕ್ತ ಕರ್ಮಗಳನ್ನ, ಶಾಸ್ತ್ರೋಕ್ತ ಕರ್ಮಗಳನ್ನ, ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದ ಉಪಾಯವನ್ನ ನಾವು ಆಚರಣೆ ಮಾಡಬೇಕು. ಮಧ್ಯದಲ್ಲಿ ಫಲ ಸಿಕ್ತು ಅಂತ ತಪ್ಪಿಸಿ ಹೋಗಬೇಡಿ. ಕೃಷ್ಣ ಮೊದಲೇ ಎಚ್ಚರ ಕೊಟ್ಟ, ಇದನ್ನ ಮಾಡಬೇಕು ಅಂತ ಸಂಕಲ್ಪ ಮಾಡಿದರು ಅದಕ್ಕೆ ಅನೇಕ ಜನ್ಮಗಳು ಬೇಕು. ಒಂದು ಜನ್ಮದಲ್ಲಿ ಮುಗಿಯುವ ಕಥೆ ಅಲ್ಲ ಇದು. ಶಾಸ್ತ್ರೋಕ್ತ ಕರ್ಮ, ಯಾಕೆ ನಮ್ಮ ಪಾಪ ಅಷ್ಟಿದೆ. ಶಾಸ್ತ್ರೋಕ್ತ ಕರ್ಮಗಳನ್ನ ಅನೇಕ ಜನ್ಮಗಳಲ್ಲಿ ಮಾಡ್ತಾ ಮಾಡ್ತಾ ಹೋಗಬೇಕು, ಆಗ ಕರ್ಮ ಬಂಧ ನಾಶ ಆಗ್ತದೆ. ಹಾಗೆ ಅಂತ ಅದರಿಂದ ಮಧ್ಯದಲ್ಲಿ ಕೈ ಎತ್ತಬೇಡ, ಇದೇ ನಂದು ಗೋಲ್ ಅಂತ ತಿಳಿಬೇಡ. ಹಾಗೆ ಅಂತ ಎಚ್ಚರ. ಅಪರೋಕ್ಷ ಜ್ಞಾನ ಆದ ಮೇಲೂ ಮೋಕ್ಷ, ಅಷ್ಟ್ರ ತನಕ ಈ ಕರ್ಮಗಳನ್ನ ನಾವು ಮಾಡ್ತಾ ಇರಬೇಕು, ಈ ಉಪಾಯವನ್ನ ಫಾಲೋ ಮಾಡಬೇಕು ಅಂತ ಮೊದಲೇ ನಮಗೆ ಕ್ಲಿಯರ್ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಪರಮಾತ್ಮ ಕೊಡ್ತಾ ಇದ್ದಾನೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.